ನಮ್ಮೂರು. ಅದೇ ಕರಾಟೆ ಬಗ್ಗೆ ಕೇಳಿದ್ರೆ ಹೆಚ್ಚಿನವರಿಗೆ ಏನು ತಿಳಿಯೋದು. ಇಂತಹ ಸ್ಥಿತಿಯಲ್ಲೂ ಕನ್ನಡದ ಹುಡುಗನೋರ್ವ ಸಿಂಗಾಪುರ್ಗೆ ತೆರಳಿ ಗೆದ್ದು ಇಂಟರ್ನ್ಯಾಷನಲ್ ಚಾಂಪಿಯನ್ ಪಟ್ಟ ಹೊತ್ತು ಬಂದಿದ್ದಾರೆ. ಗಡಿಯಾಚೆಗೂ ಕನ್ನಡ ಡಿಂಡಿಮ ಬಾರಿಸಿ ಬಂದ ಕರಾಟೆ ಕಲಿ ಪ್ರಸಾದ್ ವಿಜಯಗಾಥೆಯ ಒಂದು ನೋಟ ಇಲ್ಲಿದೆ. ಹೀಗೆ ಮೈನವಿರೇಳಿಸುವಂತೆ ಕರಾಟೆ ಆಡಿದ್ರು ಇವರ ಹೆಸರು ಎಂಜಿ ಪ್ರಸಾದ್. ಸಿಂಗಾಪುರ್ನಲ್ಲಿ ನಡೆದ ಇಂಟರ್ನ್ಯಾಷನಲ್ ಕರಾಟೆ ಚಾಂಪಿಯನ್ಶಿಪ್ನಲ್ಲಿ ಕುಣಿತ ವಿಭಾಗದಲ್ಲಿ ವಿಜಯಿಯಾಗಿ ಹೊರಹೊಮ್ಮಿದ ಭಾರತದ ಏಕೈಕ ಕರಾಟೆ ಪಟು ಇದ್ರು. ಇವರು ಕನ್ನಡಿಗ ಅನ್ನೋದು ನಮ್ಮ ಹೆಮ್ಮೆ. ಇದು ನಮ್ಮ ಇಂಟರ್ನ್ಯಾಷನಲ್ ಫೋರ್ತ್ ಮೆಡಲ್. ಬಟ್ ಫೋರ್ತ್ ಮೆಡಲ್ ಅಂದ್ರೆ ಇದು ಇಷ್ಟು ತುಂಬಾ ತೃಪ್ತಿ ಕೊಟ್ಟಿದ್ದಂಥದ್ದು. ಯಾಕೆಂದ್ರೆ ಇಲ್ಲಿ ಚೈನಾ, ಥೈಲ್ಯಾಂಡ್, ಸಿಂಗಾಪುರ್, ಮಲೇಷ್ಯಾದವ್ರು ತುಂಬಾ ಜನ ಇದ್ರು. ಅವ್ರ ಹತ್ರ ಆಡೋದು ತುಂಬಾ ಕಷ್ಟ ಇದೆ. ನಮ್ಮ ಇಂಡಿಯನ್ ಸ್ಟ್ಯಾಂಡರ್ಡ್ಗೆ ನಾವು ಚೈನೀಸ್ ಲೆವೆಲಲ್ಲಿ ಆಡುವಂಥದ್ದು ತುಂಬಾ ಕಷ್ಟ. ಸೊ ಅದರಿಂದ ತುಂಬಾ ಖುಷಿಯಾಗಿದೆ ಇದೊಂದು. ಸಿಂಗಾಪುರ್, ಚೈನಾ, ಮಲೇಷ್ಯಾ, ರಷ್ಯಾ, ಥೈಲ್ಯಾಂಡ್ ಸೇರಿದಂತೆ ಸುಮಾರು 11 ದೇಶಗಳ 300 ಕರಾಟೆ ಪಟುಗಳು ಈ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸಿದ್ರು. ಈ ಪೈಕಿ ಚೈನಾ, ಸಿಂಗಾಪುರ್ ಸೇರಿ 6 ಘಟಾನುಘಟಿ ದೇಶಗಳ ಪಟುಗಳೊಂದಿಗೆ ಸೆಣಸಿ ಇವರು ಪದಕ ಗೆದ್ದಿದ್ದಾರೆ. ಪ್ರೋತ್ಸಾಹ ಸಿಕ್ಕರೆ ಇಂಥ ಮತ್ತಷ್ಟು ಚಾಂಪಿಯನ್ಶಿಪ್ ನಮ್ಮದಾಗುತ್ತೆ ಅಂತಾರೆ ಪ್ರಸಾದ್. ಗೌರ್ಮೆಂಟ್ ಇಂದಾಗ್ಲಿ ಪಬ್ಲಿಕ್ ಇಂದಾಗ್ಲಿ ಏನು ಸಪೋರ್ಟ್ ಸಿಗ್ತಲ್ಲ. ಸಿಕ್ಕಿದ್ರೆ ಆದ್ರೆ ಕರಾಟೆನಲ್ಲೂ ಇಂಟರ್ನ್ಯಾಷನಲ್ ಲೆವೆಲ್, ಚೈನಾ ಲೆವೆಲ್ಗೆ ನಮ್ಗೆ ತಗೊಂಡು ನಿಲ್ಸೋದ್ರೆ ಖಂಡಿತ ಏನು ಡೌಟೇ ಇಲ್ಲ. ನಮ್ಮ ಪ್ಲೇಯರ್ಸ್ ಅವರು ಕಂಪೇರ್ ಮಾಡಿದ್ರೆ 100% ಚೆನ್ನಾಗಿದ್ದಾರೆ. ಬಟ್ ನಮ್ಮಲ್ಲಿ ಆ ಎಕ್ವಿಪ್ಮೆಂಟ್ ಆಗಲಿ ಇದು ಫೆಸಿಲಿಟೀಸ್ ಇಲ್ಲ. ನಾವು ಫೆಸಿಲಿಟೀಸ್ ಕೊಟ್ಟರೆ ಅವ್ರಿಗಿಂತ 100% ಕಾನ್ಫಿಡೆನ್ಸ್ ಲೆವೆಲ್ ತುಂಬಾ ಜೋರಿದೆ. ನಾನು ಹೊರಗಡೆ ಹೋಗೋದೆಲ್ಲ ನೋಡ್ತೀನಿ, ನಮ್ಮ ಪ್ಲೇಯರ್ಸ್ ಅವರು ಚೆನ್ನಾಗಿ ಆಡ್ತಾರೆ. ದೇಶ ವಿದೇಶಗಳಲ್ಲಿ ಟ್ರೈನಿಂಗ್ ನೀಡುವ ಪ್ರಸಾದ್ಗೆ ಇದು 4ನೇ ಅಂತಾರಾಷ್ಟ್ರೀಯ ಪದಕ. ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಸಾಕಷ್ಟು ಪದಕ ಪುರಸ್ಕಾರಗಳಿಗೂ ಇವರು ಭಾಜನರಾಗಿದ್ದಾರೆ. ಬೆಂಗಳೂರಿನಲ್ಲೇ ಸುಮಾರು 400 ಮಂದಿ ಇವರಿಂದ ಕರಾಟೆ ಕಲಿಯುತ್ತಿದ್ದಾರೆ. ಕೊಲಂಬೋಗೆ ತೆರಳಿಯೂ ಕರಾಟೆ ಕೋಚಿಂಗ್ ನೀಡಿ ಬರ್ತಿದ್ದಾರೆ. ಇಂಥವರಿಗೆ ಈ ಕ್ಷೇತ್ರದಲ್ಲಿ ಮಹತ್ ಸಾಧನೆ ಮಾಡುವ ಮಹತ್ವಾಕಾಂಕ್ಷೆ ಇದೆ. ಭಾರತದ ಹೆಸರನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳಗಿಸುವ ಭವ್ಯ ಆಶಯ ಇವರಿಗಿದೆ. ಇದು ಕನ್ನಡಿಗನ ಕರಾಟೆ ಕರಾಮತ್ತು. ಆಚೆಗೂ ತೆರಳಿ ಕನ್ನಡ ಡಿಂಡಿಮವನ್ನ ಬಾರಿಸಿ ಬಂದಿರೋ ಪ್ರಸಾದ್ ನಿರೀಕ್ಷಿಸ್ತಾ ಇರೋದು ಪ್ರೋತ್ಸಾಹವನ್ನ. ನಮ್ಮ ದೇಶದಲ್ಲಿ ಕ್ರಿಕೆಟಿಗೆ ಕೊಡ್ತಿರೋದ್ರಲ್ಲಿ 10% ಎಂಕರೇಜ್ಮೆಂಟ್ ಕರಾಟೆ ಕೊಟ್ರೆ ಇಂತಹ ಸಾವಿರಾರು ಕರಾಟೆ ಪಟುಗಳು ಬೆಳೀತಾರೆ. ಇಂತಹ ನೂರಾರು ಚಾಂಪಿಯನ್ಶಿಪ್ಗಳು ನಮ್ದಾಗುತ್ತೆ. ಹಾಗಾಗಲಿ ಅನ್ನೋದು ಎಲ್ಲರ ಆಶಯ. ಕ್ಯಾಮರಾ ಪರ್ಸನ್ ಅಜಿತ್ ಜೊತೆ ವೀರೇಂದ್ರ ಯು, ಸುವರ್ಣ ನ್ಯೂಸ್, ಬೆಂಗಳೂರು. ವೈದ್ಯಕೀಯ ಕ್ಷೇತ್ರದಲ್ಲಿ ಬೆಂಗಳೂರಿಗೆ ಮತ್ತೊಂದು ಗರಿ ಮೂಡಿದೆ. ಜಗತ್ತಿನಲ್ಲಿ